ಪಾಕಿಸ್ತಾನದ ಹಣದ ಮೂಲ ಬಂದ್ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಐಎಂಎಫ್, ವಿಶ್ವ ಬ್ಯಾಂಕ್ ಮತ್ತು ಏಷಿಯನ್ ಬ್ಯಾಂಕ್ಗೆ ಪಾಕಿಸ್ತಾನಕ್ಕೆ ವಿಶ್ವ ಮಟ್ಟದ ಬ್ಯಾಂಕ್ಗಳ ಸಾಲ ಬಂದ್ ಮಾಡೋದಕ್ಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ದಿವಾಳಿಯಾಗಿರುವ ಪಾಕ್ಗೆ ಐಎಂಎಫ್ನಿಂದ ಒಟ್ಟು 7 ಬಿಲಿಯನ್ ಸಾಲ ಕೊಟ್ಟಿದೆ. ಪಾಕ್ಗೆ ಈ ತಿಂಗಳಲ್ಲಿ 1.3 ಬಿಲಿಯನ್ ಸಾಲ ನೀಡುತ್ತೆ ಐಎಂಎಫ್. ಮೇ 9ಕ್ಕೆ ಐಎಂಎಫ್ ಮತ್ತು ಪಾಕ್ ಅಧಿಕಾರಿಗಳ ಮಧ್ಯೆ ಒಂದು ಸಭೆ ನಿಗದಿಯಾಗಿದೆ. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದಲೂ ಕೂಡ ಪಾಕಿಸ್ತಾನಕ್ಕೆ ಸಾಲ ನೀಡೋದಿದ್ದಾರೆ. ಈವರೆಗೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ 43 ಬಿಲಿಯನ್ ಸಾಲ ನೀಡಲಾಗಿದ್ದು, ವಿಶ್ವ ಬ್ಯಾಂಕ್ನಿಂದಲೂ ಪಾಕಿಸ್ತಾನಕ್ಕೆ 20 ಬಿಲಿಯನ್ ಸಾಲ ಮಂಜೂರಾಗಿದೆ. ರಾಜತಾಂತ್ರಿಕ ಮಾರ್ಗ ಬಳಸಿ ಪಾಕ್ ಸಾಲದ ಮೂಲ ತಡೆಯೋದಕ್ಕೆ ಭಾರತ ಮುಂದಾಗಿದೆ. ಪಾಕ್ಗೆ ಸಾಲ ಕೊಟ್ರೆ ಆ ಹಣ ಉಗ್ರರ ಕೈ ಸೇರುತ್ತೆ ಅಂತ ಭಾರತ ಈಗ ವಿಶ್ವದ ಮುಂದೆ ಪ್ರಯತ್ನ ಪಡ್ತಾ ಇದೆ. ಅಮೆರಿಕ, ಯುರೋಪಿಯನ್ ದೇಶಗಳ ಮನವೊಲಿಸ್ತಾ ಇದೆ ಭಾರತ. ವಿಶ್ವ ಬ್ಯಾಂಕ್ನಿಂದ ಸಿಗುವ ಸಾಲ ಅಭಿವೃದ್ಧಿಗೆ ಹೋಗೋದಿಲ್ಲ, ಅದು ಬಳಕೆಯಾಗೋದು ಉಗ್ರರಿಗೆ. ಹಾಗಾಗಿ ಸಾಲ ಕೊಡಬೇಡಿ ಅಂತ ಭಾರತ ತನ್ನ ವಾದ ಮಂಡಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.